ತನಕ ಹೋರಾಟ ಅಯ್ಯಯ್ಯೋ 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 ಕಾವೇರಿ 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 ಗೋ ಕಾವೇರಿ 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 ಸರ್ಕಾರದಲ್ಲಿ 1924 ಫೆಬ್ರವರಿ 28ರ ಮೊದಲ ಒಪ್ಪಂದದಿಂದ 2026ರ ಇವತ್ತಿನವರೆಗೂ ಕರ್ನಾಟಕಕ್ಕೆ ನಿರಂತರವಾದ ಅನ್ಯಾಯ ನಡೀತಾನೆ ಬಂದಿದೆ. ಸೊ ಈಗ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ನೀರಿದ್ದರೆ ತಮಿಳ್ನಾಡಿಗೆ ಯಾವತ್ತು ಬೇಕಾದರೂ ಬಿಡ್ಬೋದು, ಆದರೆ ತಮಿಳ್ನಾಡಿಗೆ ಹೋದಂಥ ನೀರು ಹಿಮ್ಮುಖವಾಗಿ ಕರ್ನಾಟಕಕ್ಕೆ ಬರಲ್ಲ. ಈ ವಾಸ್ತವಾಂಶವನ್ನು ನ್ಯಾಯಾಲಯಗಳು ಮತ್ತು ಏನು ಕಾವೇರಿ ನದಿ ನೀರು ಹಂಚಿಕೆ ಪ್ರಾಧಿಕಾರ ಇರ್ಬೋದು ಅಥವಾ ಸಮಿತಿಗಳು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾಳೆ ನಡೀತಕ್ಕಂಥ ಸರ್ವ ಸದಸ್ಯರ ಸಭೆ ಏನಿದೆ, ಆ ಸರ್ವ ಸದಸ್ಯರ ಸಭೆ ಪಕ್ಷಾತೀತವಾಗಿರಬೇಕು. ನಾವು ರಾಜಕೀಯ ನಾಯಕರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನೀವು ಬೀದಿಲಿ ಹೋರಾಟ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕಾನೂನುಗಳನ್ನ ರೂಪಿಸಬೇಕು, ಪ್ರಾಧಿಕಾರಕ್ಕೆ ಒತ್ತಡವನ್ನು ತರಬೇಕು, ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅವರು ಸಂವಿಧಾನಬದ್ಧ ಅಧಿಕಾರವನ್ನು ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕು. ನಾಳಿನ ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲ ಪಕ್ಷದ ಸದಸ್ಯರು ಪಕ್ಷಾತೀತವಾಗಿ ನೆಲ ಜಲ ಭಾಷೆ ಸಂಸ್ಕೃತಿಯ ಬದ್ಧತೆಯಿಂದ ಅವರು ಕಡ್ಡಾಯವಾಗಿ ಹಾಜರಾಗಬೇಕು. ಎರಡನೇ ವಿಚಾರ ಏನು ಅಂತಂದರೆ, ನಮಗೆ ಇರ್ತಕ್ಕಂಥದ್ದು ಎರಡೇ ದಾರಿ. ಒಂದು ನೀರು ಬಿಡಬೇಕು, ಇಲ್ಲ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರೆ ಅದು ಪ್ರಾಧಿಕಾರದ ತೀರ್ಪನ್ನು ಎತ್ತಿಡಿಬೋದು, ಇಲ್ಲ ಅಂತಂದರೆ 500 ಕ್ಯೂಸೆಕ್ ಕಡಿಮೆ ಮಾಡಿಬಿಟ್ಟು ನೀರು ಬಿಡಿ ಅಂತ ಹೇಳ್ಬೋದು. ಆದ್ದರಿಂದ ನಾಳಿನ ಸರ್ವ ಸದಸ್ಯರ ಸರ್ವಪಕ್ಷದ ಸಭೆಯಲ್ಲಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ನೀವು ಏನು ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ, ಅದಕ್ಕೆ ಕಾಲಾವಕಾಶ ಕೋರಿ ಅರ್ಜಿ ಸಲ್ಲಿಸಿ. 15 ದಿನನೋ ವಾರನೋ ತಿಂಗಳು ನಮಗೆ ಕಾಲಾವಕಾಶ ಕೊಡಿ. ಆ ಕಾಲಾವಕಾಶದಲ್ಲಿ ನಮ್ಮ ನೀರಿನ ಪ್ರಮಾಣ ಜಾಸ್ತಿ ಆದರೆ ನಾವು ನೀರು ಬಿಡ್ತೀವಿ ಅನ್ನುವಂಥದ್ದನ್ನ ಇವರು ಮನವರಿಕೆ ಮಾಡಿಕೊಡ್ಬೇಕು. ಎರಡನೇ ವಿಚಾರ ಏನು ಅಂತಂದರೆ, ತಿಂಗಳ ನೀರು ಬಿಡುವಂಥದ್ದು ಇದೆಯಲ್ಲ, ಜನವರಿಗೆ ಇಷ್ಟು ಬಿಡಿ, ಫೆಬ್ರವರಿಗೆ ಇಷ್ಟು ಬಿಡಿ, EMI ಕಟ್ಕೋದಂಗೆ ಕರ್ನಾಟಕದಿಂದ ತಮಿಳ್ನಾಡಿಗೆ ನೀರು ಬಿಡ್ತಾನೆ ಇರಬೇಕು ಅನ್ನುವಂಥದ್ದು ಇದೆಯಲ್ಲ, ಈ ತಿಂಗಳ ಕರಾರೇನಿದೆ ಅದನ್ನು ರದ್ದು ಮಾಡೋದಕ್ಕೆ ಕೂಡ ಇವರು ನಾಳಿನ ಸಭೆಯಲ್ಲಿ ತೀರ್ಮಾನ ತಗೊಂಡು ನೀವು ಪ್ರಾಧಿಕಾರಕ್ಕೋ ಅಥವಾ ನ್ಯಾಯಾಲಯಕ್ಕೋ ಅರ್ಜಿ ಸಲ್ಲಿಸಬೇಕು. ಜೊತೆಗೆ ಪ್ರಧಾನವಾದ ವಿಚಾರ ಏನು ಅಂತಂದರೆ, ಇದುವರೆಗೂ ನಡೆದಿರ್ತಕ್ಕಂಥ ಕಾವೇರಿ ವಿವಾದದ ಮೂಲ ಸಮಸ್ಯೆ ಏನು ಅಂತಂದರೆ, ಕೋರ್ಟ್ ಹೇಳಿರೋ 2018ರಲ್ಲಿ ಕೋರ್ಟು ನಮಗೆ ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ನೀರಿದ್ದಾಗ ನೀರು ಎಷ್ಟು ಬಿಡಬೇಕು ಅನ್ನುವಂಥದ್ದಿದೆ, ಆದರೆ ನೀರು ಇಲ್ಲದಿದ್ದಾಗ ಎಷ್ಟು ಬಿಡಬೇಕು ಅನ್ನುವಂಥದ್ದನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಈ ಕಾವೇರಿ ನೀರು ನಿರ್ವಹಣಾ ಸಮಿತಿ ಆಗಿರ್ಬೋದು, ಕಾವೇರಿ ಪ್ರಾಧಿಕಾರಗಳಾಗಿರ್ಬೋದು, ಇವು ಮಧ್ಯ ನ್ಯಾಯ ಪಂಚಾಯಿತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾವೆ. ಆದ್ದರಿಂದ ಇದು ಶಾಶ್ವತ ಪರಿಹಾರ ಆಗುವಂಥ ನಿಟ್ಟಿನಲ್ಲಿ ನಾಳಿನ ಸಭೆ ಪ್ರಯತ್ನ ಮಾಡಬೇಕು. ನಮಗೆ ಶಾಶ್ವತವಾಗಿ ಕಾವೇರಿ ವಿವಾದ ಬಗೆಹರಿಬೇಕಾದ್ರೆ ಕಡಿಮೆ ಪ್ರಮಾಣದ ನೀರಿದ್ದಾಗ ಏನು ಬಿಡಬೇಕು ಅನ್ನುವಂಥದ್ದು ಪ್ರಧಾನವಾದ ವಿಚಾರ ಏನು ಅಂತಂದರೆ, ಮೊದಲು ಕರ್ನಾಟಕದ ಕುಡಿಯುವ ನೀರು, ಆಮೇಲೆ ತಮಿಳ್ನಾಡು ಕುಡಿಯೋ ನೀರು, ಮೊದಲು ಕರ್ನಾಟಕದ ಬೆಳೆ ರಕ್ಷಣೆ, ಆಮೇಲೆ ತಮಿಳ್ನಾಡಿನ ಬೆಳೆ ರಕ್ಷಣೆ. ಈ ಮಾದರಿನಲ್ಲಿ ನೀವು ಸೂತ್ರವನ್ನು ರಚನೆ ಮಾಡಿ ಬದ್ಧತೆಯನ್ನು ಪ್ರದರ್ಶನ ಮಾಡಿ, ನಿಜವಾಗಲೂ ಕಾವೇರಿ ಈ ಕೊಳ್ಳದ ರೈತರು ಮತ್ತು ಸಾಮಾನ್ಯ ಜನರ ಬದ್ಧತೆ ನಿಮಗೆ ಇರಬೇಕಾದ್ರೆ ಈ ಥರದ ನಿರ್ಣಯಗಳನ್ನ ತಗೊಂಡು ಈ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈ ರೋಡ್ ಶೋಗಳನ್ನ ಏನು ರಾಜಕಾರಣಿಗಳು ಮಾಡಬಾರ್ದು, ನಿಮಗೆ ಶೋ ಮಾಡೋದಕ್ಕೆ ಜಾಗ ಇದೆ ಅಲ್ಲಿ ಮಾಡಿ ಅನ್ನುವಂಥದ್ದನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸಂದೇಶ್ ಅಂತೇಳಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರು. ಸರ್, ನಾವು ಇವತ್ತು ಪ್ರತಿಭಟನೆಗೆ ಬಂದಿರೋದು ನಾಳೆ ಸಭೆ ಬಗ್ಗೆ ಮಾತಾಡೋಕ್ಕೆ. ನಾಳೆ ಕರ್ನಾಟಕದ ಸಭೆ ಸೇರ್ತಾ ಇರೋದು ಕಾಂಗ್ರೆಸ್ಸು ಅಲ್ಲ, JDS ಅಲ್ಲ, BJP ಅಲ್ಲ,
ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಸೇರಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ 224 MLAಗಳು 28 MP ಗಳು ಕನ್ನಡಿಗರಾಗಿ ಮಾತಾಡಿ. ದಯವಿಟ್ಟು ನಿಮ್ಮ ಪಕ್ಷ ಭೇದ ಬಿಟ್ಟು ನಾಳೆ ಒಂದಿನ, ಮುಂದಿನ ದಿನ ನಾವು ರಾಜಕೀಯ ಮಾಡಮ್ಮ. ನಾಳೆ ಒಂದಿನ ಸಮುದ್ರಕ್ಕೆ ಹೋಯ್ತೈತೆ ನೀರು, ಮಾಧ್ಯಮ ಮೂಲಕ ನಮಗೆ ಗೊತ್ತಾಗಿದೆ. ಅವ್ರದ್ದು 4 ಡ್ಯಾಮಲ್ಲೂ ನೀರೈತೆ ತಮಿಳ್ನಾಡಲ್ಲಿ, ನಮ್ಮ ಡ್ಯಾಮಲ್ಲಿ ಇಲ್ಲ. ನೀವು ಡೈಲಿ ಆದೇಶವನ್ನು, ಸುಪ್ರೀಂ ಕೋರ್ಟ್ ಆದೇಶ ನಾವು 100 ವರ್ಷದಿಂದನೂ ಮಾತಾಡ್ಕೊಂಡೇ ಬಂದಿರೋದು. ನಾವು ಕೇಳ್ತಾ ಇರೋದು ನೀರು ಕುಡಿಯೋಕ್ಕೆ, ಜಾನುವಾರುಗಳಿಗೆ, ಬೆಳೆಗೆ ಕೇಳ್ತಾ ಇಲ್ಲ. ನಾಳೆ ನಮ್ಮ ಏನು ಇವತ್ತು ಬಂದಿದ್ದೀವಿ ಮುಸ್ಲಿಂ ಸಮಾಜ, ನಾವು ನಾಳೆ ಪ್ರತಿಭಟನೆ ಸಭೆ ನಡೀತಾ ಇದೆ. ಅದ್ರ ಬಗ್ಗೆ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾತಾಡಿ. ನಮ್ಮ ಬಗ್ಗೆ ಹರಿತದೆ. ನಮ್ಮ ನಿಲುವು ನೀರು ನಿಲುವು, ಬೇಕೇ ಬೇಕು, ನ್ಯಾಯ ಬೇಕು. ನಾವು ನಾಳೆ ಸಭೆ ಸೇರುವುದು ಕನ್ನಡಿಗರು ಸಭೆ ಇರಬೇಕು. BJP JDS ಕಾಂಗ್ರೆಸ್ ಅಲ್ಲ. ನಾವು ಮಾಧ್ಯಮ ಮೂಲಕ ನೋಡಿದ್ದೀವಿ. ಸನ್ಮಾನ್ಯ ರವಿಕುಮಾರ್ ಅವರು ದೇವಸ್ಥಾನಕ್ಕೆ ಬರುವಾಗ ಸಮುದ್ರಕ್ಕೆ ಹೋಗ್ತಾ ಇರೋದು ನೀರು ತೋರಿಸಿದ್ದಾರೆ. ಅದು ನೀರಲ್ಲ ಸ್ವಾಮಿ, ನಮ್ಮ ರಕ್ತ, ನಮ್ಮ ಜಾನುವಾರುಗಳು, ನಮ್ಮ ರೈತರುಗಳು ಸಾಯ್ತಿದಾರಲ್ಲ, ಅದು ರಕ್ತ ಹೋಯ್ತಾ ಇರೋದು ನಮಗೆ. ಅವ್ರು ಸಮುದ್ರಕ್ಕೆ ಬಿಡ್ತಾ ಇರೋದು ನೀರು, ಅವರು ಸೇವ್ ಮಾಡ್ಕೋತಾ ಇಲ್ಲ. ಏನೋ ಖುಷಿ ಅವ್ರು ಸಮುದ್ರಕ್ಕೆ ಬಿಡೋಕ್ಕೆ, ಅವ್ರು ಬಿಡ್ತಾ ಇರೋದು ಸಮುದ್ರಕ್ಕೆ ನೀರಲ್ಲ, ನಮ್ಮ ರಕ್ತ, ಈ ಕನ್ನಡಿಗರ ರಕ್ತ, ಈ ರೈತರ ರಕ್ತ, ಈ ಜಾನುವಾರುಗಳ ರಕ್ತ. ಈ ನಾಳೆ ಸಭೆಯಲ್ಲಿ ಸನ್ಮಾನ್ಯ ಮೋದಿಜಿ 5:30ಗೆ ಮೈಸೂರಿಗೆ ಬಂದಿದ್ದಾರೆ. ಹಿಂದಿನಲ್ಲಿ ಹೇಳೋಣ ಏನು, ನಾಳೆ ಇವತ್ತು ಮೋದಿಯವರು ಬರ್ತಾ ಇದ್ದಾರೆ. ನಾವು ಕೇಳೋ ಉದ್ದೇಶ ಏನೈತೆ ಅಂದರೆ, ನೀವು ಎಂತೆಂಥ ಕಾನೂನುಗಳು ಚೇಂಜ್ ಮಾಡಿದ್ದೀರಾ. ದಯವಿಟ್ಟು ಮೋದಿಜಿ आप हमारे लिए ये चेंज कीजिए, क्योंकि मैं इसलिए बोल रहा हूँ, पक्ष और विपक्ष दोनों मिलके हमारा काम कर दीजिए. हमारे को 7 करोड़ कन्नडिगा को आपकी मदद की ज़रूरत है मोदी जी. आप ये सभा में जम के, जो आज 5 बजे आपकी मीटिंग है, थोड़ा हमारे लिए बात कीजिए. तमिलनाडु में 4 डैम भरा हुआ पड़ा है, हमारा पानी समंदर को जा रहा है. न्यामत मंडिया ನ್ಯಾಮಕಪಲ್ಯ ಮುರ್ಚಿನಿ ರಮೇಶ್, ಒಬ್ಬ ಕಪ್ಪು ಬೆಳೆಗಾರ ಹೋರಾಟಗಾರ, ಏನು ಹೇಳೋದು ಅಂತ. ಈ ದಿನ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಕಾವೇರಿ ನಮ್ಮದು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಕೊಡಿಕಾಗಲ್ಲ, ರೈತಾಪಿ ಜನರು ಅರ್ಧಪರ್ಧ ಬೆಳೆದು ಇವತ್ತು ಕಂಗಾಲಾಗಿದ್ದೀವಿ. ಮತ್ತು ಏನು ವಿಜಯ್ ಅವ್ರ ಭೇಟಿ ಕರ್ನಾಟಕಕ್ಕೆ ಬರ್ತಾರಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಸ್ವಲ್ಪ ತಡವಾಗಿ ಬರಬೇಕು ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ವಿಜಯ್ ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಹಿಂದೆ ಅಲ್ಲ, ಮುಂದಕ್ಕೂ ಸಹ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಭೇಟಿ ನೀಡುವಂಥ ಪ್ರಯತ್ನ ಮಾಡಬಾರ್ದು. ಯಾಕಂತ ಹೇಳಿದ್ರೆ, ವಿಜಯ್ ಅವರು ನಿಜವಾದ ನಾಯಕತ್ವ ಇದ್ದಿದ್ರೆ ಕರ್ನಾಟಕ ರೈತರ ಬಗ್ಗೆನೂ ಒಂದು ನಿಮಿಷ ಅವ್ರಿಗೆ ಕುಂತು ಯೋಚನೆ ಮಾಡಬೇಕಾಯ್ತು. ಅವರು ತಮಿಳುನಾಡಲ್ಲಿ 3 ಬೆಳೆನ ಬೆಳೀತಾ ಇದ್ದಾರೆ ಮತ್ತು ಸಮೃದ್ಧಿಯಾಗಿ ಇದ್ದಾರೆ. ಮತ್ತು ನಾವು ಬಿಟ್ಟಂಥ ನೀರನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ದೆ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಅವ್ರು ನಿಜವಾಗ್ಲೂ ಒಂದು ಕರ್ನಾಟಕದ ಬಗ್ಗೆ ಹಿತದೃಷ್ಟಿ ಇದ್ದಿದ್ರೆ ಮತ್ತು ತಮಿಳುನಾಡು ರೈತರ ಬಗ್ಗೆ ಚಿಂತೆ ಮಾಡೋದಾಗಿದ್ದರೆ, ಅವರು ಏನು ಒಂದು ಅಣೆಕಟ್ಟು ಕಟ್ಟೋ ಮುಖಾಂತರ ಮತ್ತು ತಮಿಳುನಾಡಲ್ಲಿ ಏನು ಫೋಲಾಗಿ ಸಮುದ್ರಕ್ಕೆ ಹರಿತಾ ಇದೆ ನೀರು, ಅದನ್ನ ಸಂರಕ್ಷಣೆ ಮಾಡಿ ಕರ್ನಾಟಕ ರೈತರಿಗೂ ಅನುಕೂಲ ಆಗಲಿ ಅನ್ನೋ ನಿಟ್ಟಲ್ಲಿ ಅವರು ಕೆಲಸ ಮಾಡಬೇಕಾಯಿತು. ಆದರೆ ಕರ್ನಾಟಕಕ್ಕೆ ಭೇಟಿ ನೀಡ್ತೀನಿ, ಇಲ್ಲಿ ಸುಧಾರಿಸ್ತೀನಿ ಅನ್ನೋದು ತುಂಬ ತಪ್ಪು. ಇದು ವಿಜಯ್ ಅವರ ಭೇಟಿ ನೀಡ್ತಾ ಇರೋದು ನಮಗೆ ಬೇಸರ ಸಂಗತಿ. ಮತ್ತು ಮುಂದೆ ಎಂದಿಗೂ ನಮ್ಮ ಜನ್ಮ ಇರೋ ತನಕನೂ ಯಾವುದೇ ಕಾರಣಕ್ಕೂ ವಿಜಯ್ ಅವರು ಕರ್ನಾಟಕಕ್ಕೆ ಭೇಟಿ ನೀಡಬಾರ್ದು. ಏನಾದರೂ ಭೇಟಿ ನೀಡಿದರೆ ಉಗ್ರ ಹೋರಾಟ ಮತ್ತು ಪ್ರಾಣಹಾನಿ ಮತ್ತು ಯಾವುದೇ ಹಾನಿ ಆದ್ರೂ ಕರ್ನಾಟಕ ಸರ್ಕಾರದವರ ನೇರ ಹೊಣೆ ಹೊರತು ಯಾವುದೇ ಕಾರಣಕ್ಕಾಗಲಿ ಕನ್ನಡ ಹೋರಾಟಗಾರರಾಗಲಿ ರೈತಾಪಿ ಜನಗಾಗಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಹೊಣೆಗಾರರಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಇದ್ದಂಥ ಸರ್ಕಾರಗಳು ಯಾವುದೇ ಪಕ್ಷ ರಾಜಕೀಯ ವ್ಯಕ್ತಿಗಳಾಗಿರಲಿ, ಯಾವುದೇ BJP ಆಗಿರ್ಬೋದು, JDS ಆಗಿರ್ಬೋದು, ಮತ್ತು ಇನ್ನು ಇತರ ಪಕ್ಷ ಯಾವುದೇ ಆಗಿರಲಿ, ರೈತಾಪಿ ವರ್ಗದವ್ರಿಗೆ ಹಿಂದೆ ಇದ್ದ ಸರ್ಕಾರಗಳು ಯಾವುದೇ ರೀತಿ ಅನುಕೂಲ ಮಾಡಿಕೊಟ್ಟಿಲ್ಲ. ಈ ಸರ್ಕಾರನೂ ಯಾವುದೇ ಕಾರಣ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇವರೆಲ್ಲ ಏನಂದರೆ ಬಾಯಿ ಅಂತ ಬಂದು ತಪ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ರೈತರು ಕಂಗಾಲಾಗಿದ್ದು ಸಹ ಅದನ್ನು ಒಂದು ತಾಕ್ಷಣ ಮಾಡ್ತಾ ಇದ್ದಾರೆ. ಇದು ವಿರುದ್ಧವಾಗಿ ನಿರಂತರವಾಗಿ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ರೈತಾಪಿ ಜನಗಳೆಲ್ಲ ಸೇರಿ ಇನ್ನು ಮುಂದಕ್ಕೂ ಸಹ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಬಿ ಶಂಕರ ಬಾಬು, ಮಂಡ್ಯ ರಕ್ಷಣಾ ವೇದಿಕೆ. ಮಲ್ಲಿ ಬಂದ
ಇವತ್ತಿನ ದಿನ ಏನು ನಮ್ಮ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಕೊಟ್ಟಿದೆ, ಅದನ್ನು ನಮ್ಮ ಸರ್ಕಾರಗಳು ಯಾಕೆ ಇಷ್ಟು ವಿಫಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾವುದೇ ಇಷ್ಟು ವರ್ಷಗಳಲ್ಲಿ ಕಾವೇರಿ ಪ್ರಾಧಿಕಾರದ ವಿರುದ್ಧ ನಾವು ನಮ್ಮ ಸರ್ಕಾರ ನಮ್ಮ ಪರವಾಗಿ ಅಂದರೆ ಕನ್ನಡಿಗರ ಪರವಾಗಿ ಓಲೈಸೋದ್ರಲ್ಲಿ ವಿಫಲ ಆಗಿದೆ. ಯಾಕೆ ಪದೇ ಪದೇ ವಿಫಲ ಆಗಿದೆ ಅಂತ ಗೊತ್ತಿಲ್ಲ, ಅಥವಾ ಕಾವೇರಿ ಪ್ರಾಧಿಕಾರದಲ್ಲಿರೋರು ತಮಿಳುನಾಡಿಗೆ ಏನಾರು ಹುಟ್ಟಿದಾರ ಅನ್ನೋದು ಗೊತ್ತಿಲ್ಲ. ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಿದೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ, ರೈತರು ಬೆಳೆ ಬೆಳೆಯೋಕ್ಕೆ ನೀರಿಲ್ಲ. ಇಂಥ ಸಂದರ್ಭಗಳಲ್ಲಿ ಸರ್ಕಾರಗಳು ಸುಮ್ಮನೆ ಕೂತಿದೆ. ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿ ಜನ ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ರೆ ಅವರು ಸಂಪುಟ ವಿಸ್ತರಣೆಯಲ್ಲಿ ಅವರು ಬ್ಯುಸಿಯಾಗಿ ಕೂತಿದ್ದಾರೆ. ದೆಹಲಿಗೆ ಹೋಗಿ ಕೂತಿದ್ದಾರೆ ನಮ್ಮ ಎಷ್ಟೋ ಜನ ಸಚಿವರು, ಶಾಸಕರು, ಮಂತ್ರಿಗಳು. ಇವ್ರಿಗೆಲ್ಲ ನೈತಿಕ ಹೊಣೆ ಇದೆಯೋ ಇಲ್ವೋ ಅಂಥೇಳಿ ಗೊತ್ತಿಲ್ಲ. ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಬೆಂಗಳೂರು, ಚಾಮರಾಜನಗರ ಹಾಗೂ ಮಂಡ್ಯ ಜಿಲ್ಲಾ ವತಿಯಿಂದ ಇವತ್ತಿನ ದಿನ ಇಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿದ್ದೀವಿ. ಇದೇ ರೀತಿ ಮುಂದುವರಿಯಿತು ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿಸುವಂತಾಯಿತು ಅಂತ ಅಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಸ್ತೆ ತಡೆ ಕಾರ್ಯಕ್ರಮಗಳಿರ್ಬೋದು ಅಥವಾ KRSಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಗಳಿರ್ಬೋದು, ಅದನ್ನು ಮಾಡೋದ್ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಮುಂಚೂಣಿಯಲ್ಲಿರುತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್ವಪಕ್ಷಗಳ ಸಭೆ ಇದೆ, ನಾಳೆ ಸರ್ವಪಕ್ಷಗಳ ಸಭೆ ಇದೆ. ಸಭೆ ನಂತರ ಇವ್ರ ಬಂಡವಾಳ ಗೊತ್ತಾಗತ್ತೆ, ಯಾರು ಎಷ್ಟು ಕರ್ನಾಟಕದ ಪರ, ರೈತರ ಪರ ಒಲವು ಹೊಂದಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದು ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಗೊತ್ತಾಗತ್ತೆ ಇವ್ರ ಬಂಡವಾಳ. ಇದೇ ರೀತಿ ಇವರು ಮತ್ತೆ ಒಳಗೊಳಗೆಯಿಂದಾನೆ ಕಳೆದ ಬಾರಿ 2004ರಲ್ಲಿ ಮಾಡಿದಾಗೆ 2024ರಲ್ಲಿ ಮಾಡಿದಾಗೆ ಹಿಂದಿಂದೇ ಒಳಗೊಳಗೆ ನೀರು ಬಿಡುವಂಥ ಕೆಲಸ ಆದರೆ 1991ರ ಕಾವೇರಿ ಹೋರಾಟ ಮತ್ತೆ ಮರುಕಳಿಸುತ್ತೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಬಂಗಾರಪ್ಪನವರು ಕೊಟ್ಟಾಗೆ ಸುಗ್ರೀವಾಜ್ಞೆ ಹೊರಡಿಸಿ CM ಪಟ್ಟ ಇರ್ಬೋದು, ಮಂತ್ರಿಗಿರಿ ಇರ್ಬೋದು, ರಾಜೀನಾಮೆ ಕೊಡಬೇಕಾ, ನಾಡಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ಕನ್ನಡ ಜನತೆಗೋಸ್ಕರ, ನಮ್ಮ ರೈತರಿಗೋಸ್ಕರ ಬಿಡಿ. ನಿಮ್ಮ ಈ ಒಂದು ಕಾರಣಕ್ಕೆ ನೀವು ರಾಜೀನಾಮೆ ಕೊಟ್ಟು ಕೆಳಗೆ ಇಳಿದ್ರೆ ಮುಂದಿನ ಎಲೆಕ್ಷನ್ನಲ್ಲೂ ನೀವೇ ಗೆಲ್ತೀರಾ, ಮುಂದಿನ ಸತಿನೂ ನೀವೇ ಆಯ್ಕೆಗೆ ಬರ್ತೀರಾ. ಅಧಿಕಾರ 5 ವರ್ಷದಷ್ಟೇ, ಆದರೆ ಕನ್ನಡಿಗರ ಆಶೀರ್ವಾದ ನಿಮಗೆ ನೀವು ರಾಜಕೀಯ ಮಾಡೋವರೆಗೂ ಇರಬೇಕು. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಜಲಸಂಪನ್ಮೂಲ ಸಚಿವರಿಗೆ ಈ ಮೂಲಕ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ನಾಳೆ ಸರ್ವಪಕ್ಷಗಳ ಸಭೆಯಲ್ಲಿ ಏನು ನಿರ್ಧಾರ ನೀವು ತಗೋತೀರಾ ಅದು ನಮ್ಮ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ ಹಾಗೂ ನಮ್ಮ ರೈತರ ಪರವಾಗಿ ಇರಬೇಕು. ದಯವಿಟ್ಟು ಅದ್ರ ಕಡೆ ನೀವು ಗಮನ ಹರಿಸಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನರಸಿಂಹಪ್ರಸಾದ್ ಅಂಥೇಳಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ. ಇವತ್ತಿನ ದಿನ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಹಾಗೂ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಾದ ವಿಠ್ಠಲ್ರವರು ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಸಿದ್ದರಾಜರವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆ ಘಟಕದ ವತಿಯಿಂದ ಈ ಹೋರಾಟ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದನೂ ನಾವು ಬರಬೇಕಾಗತ್ತೆ. ದಯವಿಟ್ಟು ನಾಳಿನ ಸಭೆಯಲ್ಲಿ ಒಂದು ನಮ್ಮ ಪರವಾದಂಥ ಒಂದು ನಿರ್ಧಾರವನ್ನು ತಗೋಬೇಕಾಗಿ ಕೇಳ್ಕೊತೀವಿ. Go back Vijay! Go back Vijay! Go back Vijay! Ayyo! 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 ರಕ್ತಪಟ್ಟೆವೋ ನೀರು ಬಿಡಲ್ಲ, ರಕ್ತಪಟ್ಟೆವೋ ನೀರು ಬಿಡಲ್ಲ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ
ಸಭೆ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ಸಭೆಯಲ್ಲಿ ತಪ್ಪು ಮಾತು ಮಾತಾಡ್ತಾರೆ ನಾವು ಮಾಧ್ಯಮ ಮೂಲಕ ನೋಡ್ಬಿಟ್ಟು ಉಗ್ರವಾದ ನಿಮ್ಮ ಮನೆ ಹತ್ರ ದಂಡಿ ಮಾಡಿ ಇದು ಮಾಡ್ತೀವಿ. ನಾವು ಮಾಡಬೇಕಾಗಿರೋದು ಕರ್ನಾಟಕ ಬಂದಲ್ಲ, ಈ ತಮಿಳ್ನಾಡು ಬಾರ್ಡರ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ದಂಡಿ ಮಾಡಬೇಕು. ನಾವು ನಮ್ಮ ಕರ್ನಾಟಕ ನಾವೇ ಅನ್ಯಾಯ ಮಾಡ್ಕೋಬೇಕು. ತಮಿಳ್ನಾಡಿಂದ ಗಾಡಿ ಬರೋದು ಹೋಗೋದು ಮುಂದಿನ ನಿಲ್ಲಿಸ್ತೀವಿ. ಈ ಅನ್ಯಾಯ ಆಯ್ತಾ ಇರೋದು ತಮಿಳ್ನಾಡಿಂದ ಕರ್ನಾಟಕಕ್ಕೆ. ಕರ್ನಾಟಕ ಲಾಭದಲ್ಲೇ, ತಮಿಳ್ನಾಡು ಲಾಭದಲ್ಲೇ ಇದೆ. ನಮ್ಮ ನಾಳೆ ಒಂದಿನ ಈ ರಾಜ್ಯದ ಮಾಧ್ಯಮ ಮೂಲಕ ಹೇಳ್ತಾರೆ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಅವರು ರಕ್ತವನ್ನು ಕೊಡ್ತೇವೆ. ಅಯ್ಯಯ್ಯೋ 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 ಬೇಕೇ ಬೇಕು. ಕಾವೇರಿ 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 ಸಲೋ ಸಮಿತಿಗೆ ಕಾವೇರಿ ಸಲೋ ಬೇಕು. ಕಾವೇರಿ ಕಾವೇರಿ ಅಯ್ಯಯ್ಯೋ 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 ಬೇಕೇ ಬೇಕು. ಬೇಕೇ ಬೇಕು. ಕಾವೇರಿ ಕಾವೇರಿ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ಬೇಕೇ ಬೇಕು. ಅಯ್ಯೋ ಬೇಕು.
ವರ್ಷಗಳಿಂದ ಇದು ನಡೀತಾ ಬರ್ತಿದೆ. ಡ್ಯಾಮ್ ಕಟ್ಟಿ 1991ರಲ್ಲಿ ಡ್ಯಾಮು ಶುರುವಾಯಿತು. 1937ರಲ್ಲಿ ಡ್ಯಾಮ್ ಕಟ್ಟಾಗಿದೆ. ಸ್ವಾತಂತ್ರ್ಯ ಬಂದು ನಮಗೆ 79 ವರ್ಷ. ನೀರಿಗೆ ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ತಾಯಿ ನೀರು ನಮಗಿಲ್ಲ, ಇನ್ನು ಯಾರಿಗೆ ಸ್ವಾತಂತ್ರ್ಯ? ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,